ನೋಡಿದ್ರಲ್ಲ ಮಾವ ನೀವೇನೇನೆ ಮಮ್ಮಿ ಯಾವ ತರ ಬೇಜಾರ್ ಮಾಡ್ಕೊಂಡ್ರು ಅಂತ. ಅಲ್ಲ ಇವ್ರಿಗೆ ನನ್ ಜೀವನಕ್ಕಿಂತ ನನ್ ಖುಷಿಗಿಂತ ಇವ್ರ ಮರ್ಯಾದೆನೇ ಹೆಚ್ಚು ಅಂತ ಅನ್ಸುತ್ತೆ. ಅದಕ್ಕೆ ನೋಡಿ ಯಾವ ತರ ತಲೆ ಕೆಡ್ಸ್ಕೊಂಡಿದ್ದಾರೆ ಅಂತ. ಇರ್ಲಿ ಬಿಡಮ್ಮ ಸೊಸೆ, ನೀನ್ ನನ್ ಮುದ್ದು ಸೊಸೆ, ನೀನ್ ಮಾಡೋದೆಲ್ಲ ಕರೆಕ್ಟೇ ಕಣಮ್ಮ. ನಿಮ್ಮ ಅಮ್ಮಂಗೆ ಸ್ವಲ್ಪ ಬುದ್ಧಿ ಕಮ್ಮಿ, ನಾನು ಅವಳು ತಿಳಿಸಿ ಹೇಳ್ತೀನಿ ಬಿಡು. ಹೌದಮ್ಮ ಶರ್ಮಿಳಾ, ನಿಮ್ ತಾಯಿ ಅವರು ಅಳಿಯನ್ ಎದುರುಗಡೆ ನೀನ ಬಿಟ್ಕೊಡ್ಬಾರ್ದಾಗಿತ್ತು. ನೋಡು ಅವ್ರ ಎದುರುಗಡೆ ನೀನೆ ಹೆಂಗ್ ಮಾತಾಡ್ತಾರೆ ಅಂತ. ಅವ್ರನ್ನ ಎದುರಿಸ್ಬೇಕು. ನಾವ್ ಹೆದರ್ಕೊಂಡು ಅಂತ ಗೊತ್ತಾದ್ರೆ ಅವ್ರ ಮುಂದೆ ನಮ್ ತಲೆ ಮೇಲೆ ಹೊತ್ತು ಕುತ್ಕೊಂಡ್ಬಿಡ್ತಾರೆ ಅಷ್ಟೇ. ಈಗ ನೋಡು ನೀನು ಹೆದರ್ಸ್ ಕಳ್ಸಿದ್ಯಾ, ಈಗ ನಾಳೆ ಏನೇ ಆದ್ರೂ ಇವಳು ನನ್ಗೇನ್ ಹೆದರ್ಕೊಳ್ಳಲ್ಲ, ಡಿವೋರ್ಸ್ ಕೊಡ್ತೀನಿ ಅಂದ್ರೆ ಇವಳಿಗೇನ್ ಭಯ ಇಲ್ಲ ಅನ್ಬಿಟ್ಟು ಅವನೇ ಬಾಲ ಮುದ್ರಕೊಂಡು ನಿನ್ನ ಹತ್ರಕ್ ಬರ್ತಾನೆ. ಮಾವ ನೀವ್ ಗಿರೀಶನಿಗೆ ಫೋನ್ ಮಾಡ್ಲೇ ಇಲ್ವಲ್ಲ? ನೋಡಿ ಅವ್ನಿಗೆ ಈಗ್ಲೇ ಫೋನ್ ಮಾಡಿ ಮಾತಾಡಿ. ಯಾಕಂದ್ರೆ ಅವ್ನ ಹೆಂಡತಿ ಮನೆಗೆ ಹೋಗಿದ್ದಾನಲ್ಲ, ಅಲ್ಲಿ ಯಾರ್ಯಾರು ಏನೇನು ಹೇಳ್ಕೊಡ್ತಾರೆ ಅಂತ ಗೊತ್ತಾಗಲ್ಲ ಮಾವ. ಈಗ ನಮ್ ಹೆಸರು ಮಾಡ್ಕೋಬೇಕು ಆಸ್ತಿ ಎಲ್ಲಾನು ಅಂತ ನಾನು ಮಮ್ಮಿ ಪ್ಲಾನ್ ಮಾಡಿದೀವಿ. ನೀವೊಂದ್ ಸ್ವಲ್ಪ ಅವನ ಹತ್ರ ಮಾತಾಡಿ, ಅವನು ನಿಮ್ಗೆ ಸ್ವಲ್ಪ ಹೆದರುತ್ತಾನೆ. ಫೋನ್ ಮಾಡ್ತೀನಿ ಬಿಡಮ್ಮ ನಾನು. ಇದೇನಿದು ಫೋನ್ ಇಷ್ಟೊಂದು ರಿಂಗ್ ಆಗ್ತಾ ಇದೆ, ಇವ್ರೇನ್ ಇಷ್ಟೊಂದು ನಿದ್ದೆ ಮಾಡ್ತಿದಾರಲ್ಲ? ಯಾರು ಫೋನ್ ಮಾಡ್ತಿರ್ಬೋದು? ಓ ಉಮಾಪತಿ ಅಂಕಲ್ ಫೋನ್ ಮಾಡ್ತಿದಾರಲ್ಲ. ರೀ 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 ಇವ್ರೇನು ಇಷ್ಟು ಕೂಗಿದ್ರು ಎದ್ದೇಳ್ತಾನೆ ಇಲ್ವಲ್ಲ? ಹಲೋ ಹಲೋ, ಯಾರು? ದೀಪ್ತಿನ ಮಾತಾಡ್ತಿರೋದು? ಹೌದು ಅಂಕಲ್, ನಾನೇ ದೀಪ್ತಿ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಿ ಕಣಮ್ಮ. ಎಲ್ಲಿ ಗಿರೀಶನ್ ಕೈಲಿ ಒಂಚೂರು ಫೋನ್ ಕೊಡಮ್ಮ. ಎಲ್ಲಿ ಅವನಿಲ್ವಾ? ಫೋನ್ ನೀನ್ ಎತ್ತಿದೀಯ, ಅವನಿಗೆ ಫೋನ್ ಮಾಡಿದೆ. ಅದೇನೋ ಒಂದ್ ಗಾದೆ ಹೇಳ್ತಾರಲ್ಲ, ನಾಯಿ ಕರೆದ್ರೆ ನಾಯಿ ಬಾಲ ಅಳ್ಳಾಡ್ತಿತ್ತು ಅಂತ, ಹಂಗಾಯ್ತಪ್ಪ ಇದು ಕತೆ. ಅಂಕಲ್ ಏನ್ ಮಾತಾಡ್ತಾ ಇದೀರಾ ಅನ್ನೋದು ಅರ್ಥ ಆಗ್ತಿದ್ಯಾ ನಿಮ್ಗೆ? ಅಲ್ಲ ನನ್ ಗಂಡನ ಫೋನ್ ನಾನ್ ಎತ್ತಿದ್ರೆ ತಪ್ಪೇನು ಹೇಳಿ? ಅವರು ಮಲ್ಕೊಂಡಿದ್ದಾರೆ, ಅದಕ್ಕೆ ನಾನೇ ರಿಸೀವ್ ಮಾಡಿದ್ದು. ಏನು ಮಲ್ಕೊಂಡಿದ್ದಾನ ಅಥವಾ ಮಲ್ಗಿರೋ ತರ ನಾಟಕ ಮಾಡ್ತಾ ಇದ್ದಾನ? ನೋಡು, ನಾನ್ ಫೋನ್ ಮಾಡಿದೀನಿ ಅಂತ ಹೇಳಿ ಎಬ್ಬಿಸ್ಕೊಡು ಅವನ ಫೋನ್ನ. ಸರಿ ಅಂಕಲ್, ನಾನ್ ಮಾಡಿಸ್ತೀನಿ, ಇವಾಗ ಅವ್ರ ಕೈಲಿ ಫೋನ್ ಮಾಡಿಸ್ತೀನಿ. ಎಷ್ಟು ಕೊಬ್ಬು ಇವ್ರಿಗೆ! ಅಲ್ಲ ನನ್ನ ಹತ್ರನೇ ವಿಷಯ ಹೇಳಿದ್ರೆ ಏನಾಗ್ತಿತ್ತು ಅಂತ ನಾನೇನ್ ಬೇರೆಯವಳಾಗಿದ್ನ? ರೀ ರೀ ಎದ್ದೇಳ್ರಿ ಸ್ವಲ್ಪ ನೀವು. ಏನು ದೀಪ್ತಿ ಅದು? ನನ್ಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ರೀ ಎದ್ದೇಳ್ರಿ. ಯಾಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ರೀ ನಿಮ್ಮ ಮಾವ ಫೋನ್ ಮಾಡಿದ್ರು, ಅದೇನ್ ಫೋನ್ ಮಾಡಿ ಕೇಳಿ ಅವ್ರನ್ನ. ಏನು ಮಾವ ಕಾಲ್ ಮಾಡಿದ್ರಾ? ಯಾಕೆ, ಏನ್ ವಿಷಯ? ನೀನೇ ಕೇಳ್ಬೋದಿತ್ತಲ್ಲ ಏನು ಅಂತ. ಹಾ ಏನ್ ನಾನೇನ್ ಕೇಳಿಲ್ಲ ಅಂತ ಅನ್ಕೊಂಡ್ರಾ? ನಾನು ಕೇಳ್ದೆ ಏನ್ ವಿಷಯ ಅಂತ. ನಾಯಿಗೆ ಹೇಳಿದ್ರೆ ನಾಯಿ ಬಾಲ ಆಡಾಡ್ತಿತ್ತು ಅಂತ ನನ್ಗೆ ಕೌಂಟರ್ ಕೊಡ್ತಾರೆ. ಅಲ್ಲ ಕಣ್ರಿ, ಅವ್ರಿಗೆ ನನ್ನ ಹತ್ರ ಹೇಳಕ್ ಇಷ್ಟ ಇಲ್ಲ ಅಂತಂದ್ರೆ ಎದ್ಮೇಲೆ ಕಾಲ್ ಮಾಡು ಅಂತ ಹೇಳಮ್ಮ ಅಂತ ಹೇಳ್ಬೇಕು. ಅದನ್ ಬಿಟ್ಟು ಅದೇನ್ರಿ ಮಾತು? ಸರಿ ಇರು, ನಾನು ಫೋನ್ ಮಾಡಿ ಕೇಳ್ತೀನಿ ಏನು ಅಂತ. ನೋಡಿ ಲೌಡ್ ಸ್ಪೀಕರ್ ಆನ್ ಮಾಡಿ, ನಾನು ಕೇಳಿಸ್ಕೋಬೇಕು ಅವ್ರು ಏನ್ ಹೇಳ್ತಾರೆ ಅಂತ. ಸರಿ ಆಯ್ತು, ಎಲ್ಲಿ ನನ್ನ ಫೋನು? ಅಲ್ಲೇ ನಿಮ್ ಪಕ್ಕದಲ್ಲಿದೆ ನೋಡಿ, ತಗೊಂಡ್ ಮಾಡಿ. ರೀ ಸ್ಪೀಕರ್ ಆನ್ ಮಾಡ್ರಿ. ಹಲೋ ಮಾವ, ಫೋನ್ ಮಾಡಿದ್ರಂತೆ? ಬದ್ಲಾಗ್ಬಿಟ್ಟಿದ್ಯಾ ಕಣಪ್ಪ ನೀನು. ಅಲ್ಲ, ಫೋನ್ ಮಾಡಿದ್ರೆ ನೀನ್ ಹೆಂಡತಿ ಫೋನ್ ತೆಗಿತಾ ಇದ್ದಾಳೆ, ಯಾಕೆ ನೀನು ಮಾತಾಡಕ್ ಇಷ್ಟ ಇಲ್ವಾ? ಇಲ್ಲ ಮಾವ, ನೀವ್ ಫೋನ್ ಮಾಡಿರೋದು ನನಗೆ ಗೊತ್ತೇ ಆಗಿಲ್ಲ, ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಇಲ್ಲೇ ನಿಮ್ಮನೆಗೆ ಬಂದಿದ್ದೀನಿ ಕಣಪ್ಪ. ಏನ್ ನೆನ್ನೆ ಹೋಗಿರೋದು ನೀನು? ಬಂದೇ ಇಲ್ವಲ್ಲ. ನಾವು ನಿನ್ನೆ ಸಾಯಂಕಾಲನೇ ಮನೆಗೆ ಬಂದು ನೋಡಿದ್ರೆ ನೀನು ನಿನ್ ಹೆಂಡತಿ ಮನೇಲಿದೆಯಂತೆ. ಬಾರಪ್ಪ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹ್ಞೂ ಮಾವ, ಇವತ್ ಸಾಯಂಕಾಲ ಬಂದ್ಬಿಡ್ತೀವಿ ಮನೆಗೆ. ಸರಿ ಸರಿ. ಅದೇನಪ್ಪ ಅದು ಹೆಂಡತಿ ಮನೆಗೆ ಹೋಗಿ ಕುತ್ಕೊಳ್ಳೋದು? ಅದು ಅದು ಏನಿಲ್ಲ ಮಾವ, ಸುಮ್ನೆ ಹಂಗೆ ಒಂದಿನ ಇದ್ದೋಗೋಣ ಅಂತ ಬಂದು ಅಷ್ಟೇ. ಇವತ್ ಬಂದ್ಬಿಡ್ತೀನಿ ಮಾವ, ಈಗ ಬಂದ್ಬಿಡ್ತೀನಿ. ಸರಿ ಸರಿ, ಅಲ್ಲೇನ್ ಇರಕ್ ಹೋಗ್ಬೇಡ, ಬಂದ್ಬಿಡು. ಸರಿ ಮಾವ, ಆಯ್ತು. ಅಲ್ಲ ಕಣ್ರಿ, ಅವ್ರು ಬಂದ್ಬಿಡು ಅಂತಿದಂಗೆ ಹ್ಞೂ ಮಾವ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಹೇಳ್ಬೇಕು, ನಾನ್ ನನ್ನ ಹೆಂಡತಿ ಮನೆಯಲ್ಲಿ ಇದೀನಿ, ಬರ್ತೀನಿ ಬಿಡಿ ಅಂತ ಹೇಳ್ಬೇಕು. ಅದನ್ ಬಿಟ್ಟು ಏನ್ ಒಳ್ಳೆ ಎದ್ರುಕೊಂಡು ಹಂಗೆ ನಿನ್ನೆ ನಾಟಕ ಆಡ್ತಾರೆ. ಹೇಳ್ಬೇಕಿತ್ತಲ್ವೇನ್ರಿ ನೀವು? ಬರ್ತೀನಿ ಮಾವ ಅಂತವ, ಅವ್ರು ಬಾ ಬಾ ಅಂದ್ಬಿಟ್ರಂತೆ, ಇವ್ರು ಹೋಗ್ತೀನಿ ಅಂತ ಅಂತಿದ್ದಾರೆ. ಯಾಕೆ ದೀಪ್ತಿ ಹಿಂಗ್ ಆಡ್ತಾ ಇದೀಯ ಇವತ್ತು? ಮತ್ತೆ ಅವ್ರು ನೋಡಿ ಯಾವ ತರ ಮಾತಾಡ್ತಿದ್ದಾರೆ. ನೀವೇನ್ ನಮ್ಮ ಅಪ್ಪ ಮನೆಗೆ ಬಂದಿರೋದ್ ತಪ್ಪ? ನಮ್ಮ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಇಷ್ಟು ವರ್ಷದಲ್ಲಿ ನೀವು ಯಾವಾಗ್ಲೂ ಬಂದು ಉಳ್ಕೊಂತಾನೆ ಇರ್ಲಿಲ್ಲ. ಏನೋ ಈ ಸರಿ ಬಂದಿದ್ದಾರೆ, ಇದ್ದು ಹೋಗೋಣ ಅಂತ ಅನ್ಕೊಳ್ಳೋ ಅಷ್ಟಲ್ಲೇನೆ ನಿಮ್ಮ ಮಾವ ಫೋನ್ ಮಾಡ್ಬಿಟ್ಟ ತಕ್ಷಣ ಮಾವ ಬಂದ್ಬಿಡ್ತೀನಿ ಇವತ್ತು ಸಾಯಂಕಾಲನೇ ಅಂತ ಹೇಳ್ತಾ ಇದ್ರಲ್ಲ. ಇದೆಲ್ಲಾನು ನೋಡ್ತಿದ್ರೆ ನನ್ಗೆ ನಿಜವಾಗ್ಲೂ ಮೈ ಉರಿತಾ ಇದೆ. ಬಿಡಿಯೋ ಹೋಗ್ಲಿ, ಯಾಕಂಗ್ ಕೂಗಾಡ್ತಾ ಇದೀಯಾ?
ನನಗೂ ಅವರು ಹಂಗ ಅಂದಾಗ ಹೇಳ್ಬೇಕು ಅಂತ ಅನ್ನಿಸ್ತು, ಆದ್ರೆ ಯಾಕೋ ಬಾಯಿಲಿ ಬರ್ಲೇ ಇಲ್ಲ. ಅದಕ್ಕೆ ಬರ್ತೀನಿ ಅಂತ ಹೇಳ್ದೆ. ತಪ್ಪೇನೇಳು? ತಪ್ಪೆ, ನೀವ್ ಮಾಡಿದ್ದು ತಪ್ಪೇನೇನೆ. ದೀಪ್ತಿ, ಏನದು ಜೋರ್ ಜೋರ್ ವಾಯ್ಸು? ಒಳಗಡೆ ಬರ್ಲಾ? ಬಾಮ್ಮ ಒಳಗಡೆ. ಏನಿಲ್ಲ, ಏನಾಯ್ತು? ಯಾಕೆ ಅಷ್ಟೊಂದು ಕೂಗಾಡ್ತಿದ್ಯ ಅಳಿಯಂದ್ರ ಮೇಲೆ? ನೋಡಮ್ಮ, ಮತ್ತೆ ಈಗ ಅವ್ರ ಮಾವ ಫೋನ್ ಮಾಡಿದ. ಅವ್ರ ಮಾವ ಫೋನ್ ಮಾಡಿದ ತಕ್ಷಣ ಹಾ ಮಾವ ಈಗ ಸಾಯಂಕಾಲ ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಮಾತು ಕೇಳ್ಬೇಕು ಅಂತ ಗೊತ್ತಾಗಲ್ವಾ ಇವ್ರಿಗೆ? ಅದ್ ಹಾಗಲ್ಲ ಅತ್ತೆ, ನೋಡಿ ಯಾವ ತರ ಆಡ್ತಿದ್ದಾಳೆ ಅಂತ. ಈಗ ಮಾವ ಫೋನ್ ಮಾಡಿದ್ರು, ಏನಪ್ಪ ನಿಂತಿ ಮನೆಗೆ ಹೋಗಿದ್ಯಲ್ಲ, ನಿನ್ನೆನೆ ಬಂದೋ ನಾವು, ಬಾ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಅಂದ್ರು. ಅದಕ್ಕೆ ಮಾವ ಸಾಯಂಕಾಲ ಬರ್ತೀನಿ ಅಂತ ಹೇಳ್ದೆ ಅಷ್ಟೇ. ಅಷ್ಟಕ್ಕೆ ಇವಳು ಇಷ್ಟೆಲ್ಲ ರಾದ್ದಂತ ಮಾಡ್ತಿದ್ದಾಳೆ ನೋಡಿ. ದೀಪ್ತಿ, ಹೋಗ್ಲಿ ಬಿಡಮ್ಮ. ಈಗ ಅದ್ರ ಬಗ್ಗೆ ಎಲ್ಲ ಯಾಕೆ ಕೂಗಳಕ್ ಹೋಗ್ತೀಯ? ನಿಂಗ ಅದೆಲ್ಲ ಅರ್ಥ ಆಗಲ್ಲಮ್ಮ. ಏನ್ ಗೊತ್ತಾ, ಇವ್ರ ಮಾವನು ಇವ್ರ ತಾಯಿ ಅಂದ್ರೆ ಅವ್ರ ಚಿಕ್ಕಮ್ಮನೂ ಇಬ್ರು ಸರಿ ಇಲ್ಲ. ಇಬ್ರು ಕುತಂತ್ರಿಗಳು. ಅವ್ರ ಮಾತು ಕೇಳ್ಬಿಟ್ರೆ ನಮ್ಮ ಮನೆ ಹಾಳು ಮಾಡ್ಕೋಬೇಕಾಗತ್ತೆ. ಇವ್ರು ಹೇಳ್ಬೇಕು ತಾನೆ, ಇಲ್ಲ ಮಾವ ನಾನು ನಮ್ಮ ಅತ್ತೆ ಮನೆಯಲ್ಲಿದ್ದೀನಿ ಬರ್ತೀನಿ ಬಿಡಿ ಅಂತವ. ಅದನ್ ಬಿಟ್ಟು ಹೇಳ್ತಿದ್ದ ನೀ ಕೋಲೆ ಬಸ್ ಅಂತಾರ. ಹಾ ಹೂ ಅಂತಾರೆ ಹೇಳಿದಕ್ಕೆಲ್ಲ. ನನಗೆ ಸಿಟ್ಟು ಬರುತ್ತಾ ಬರಲ್ವಾ ಹೇಳಿ? ಹೋಗ್ಲಿ ಬಿಡಮ್ಮ. ಈಗ ಮನೆ ಅಂತ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೇನೆ, ಹಂಗೆಲ್ಲ ಕೂಗಾಡಕ್ ಹೋಗ್ಬಿಡ, ಅಳಿಯಂದ್ರಿಗೂ ಬೇಜಾರಾಗುತ್ತೆ. ಅಜ್ಜಿ, ನಾನು ಹೋಗಲ್ಲ ಅಜ್ಜಿ ಊರಿಗೆ, ನಾನು ಇಲ್ಲೇ ಇರ್ತೀನಿ. ನಾಳೆ ಸಂಡೆ ಅಲ್ವಾ, ನಾನು ಹೋಗಲ್ಲ. ಇಲ್ಲ ಬಂಗಾರಿ, ನೀನೇನು ಹೋಗ್ಬೇಡ, ನೀನ್ ಇಲ್ಲೇ ಇರು ನಮ್ ಜೊತೆನಲ್ಲೇ. ಡ್ಯಾಡಿ, ಅಲ್ಲಿ ಊರಲ್ಲಿ ಇದೆಯಲ್ಲ ಅಜ್ಜಿ, ಅದು ಬ್ಯಾಡ್ ಅಜ್ಜಿ. ನನ್ಗೆ ಅಜ್ಜಿ ಇಷ್ಟನೇ ಇಲ್ಲ. ನಾನು ಇಲ್ಲೇ ಇರ್ತೀನಿ ಡ್ಯಾಡಿ. ನೀನು ಹೋಗ್ಬೇಡ ಅಜ್ಜಿ, ನಿಂಗೆ ಬೈತಾ ಇರುತ್ತೆ ಯಾವಾಗ್ಲೂ. ನಿಂಗೂ ಬೈಯುತ್ತೆ, ಮಮ್ಮಿಗೂ ಬೈಯುತ್ತೆ. ಅದಕ್ಕೆ ನನ್ಗೆ ಅವರು ಇಷ್ಟ ಇಲ್ಲ. ಆಮೇಲೆ ಅತ್ತೆ ಬಂದಿದ್ಯಲ್ಲ, ಶರ್ಮಿಳಾ ಅತ್ತೆ ಬ್ಯಾಡತ್ತೆ, ನನ್ಗೆ ಹೊಡಿಯುತ್ತೆ ಗೊತ್ತಾ ಡ್ಯಾಡಿ. ಅದಕ್ಕೆ ನಾನು ಬರಲ್ಲ. ನಾಳೆ ಸಂಡೆ, ಸ್ಕೂಲ್ಗೆ ರಜೆ ಇದೆ, ನಾನು ಇಲ್ಲೇ ಇರ್ತೀನಿ. ನೀನು ಮಮ್ಮಿ ಇಬ್ರು ಇಲ್ಲೇ ಇರಿ. ನಾಳೆ ಸಾಯಂಕಾಲ ಹೋಗೋಣ ಡ್ಯಾಡಿ, ಪ್ಲೀಸ್. ಸರಿ ಮಗಳೇ, ಆಯ್ತು. ದೀಪ್ತಿ, ನೀನ್ ಕೋಪ ಮಾಡ್ಕೋಬೇಡ ಆಯ್ತಾ? ಸರಿ, ಇವತ್ ಹೋಗೋದ್ ಬೇಡ, ನಾವ್ ಇಲ್ಲೇ ಇರೋಣ ಆಯ್ತಾ? ಇವಾಗ್ಲಾದ್ರೂ ನಗು ದೀಪ್ತಿ. ನೀನ್ ಈ ತರ ಸಿಡುಕ್ಮೂತಿ ಇಟ್ಕೊಂಡಿದ್ರೆ ನಾನು ನೋಡಕ್ಕಾಗಲ್ಲಪ್ಪ. ಸರಿ ಆಯ್ತು, ನನ್ ಕೋಪ ಮಾಡ್ಕೊಳಲ್ಲ. ಆದ್ರೆ ಇನ್ನೊಂದ್ಸರಿ ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ ಆಯ್ತಾ? ಅವ್ರು ಹೇಳಂಗ್ ಕೇಳೋದು, ಅವ್ರ ತಾಳ ತಕ್ಕನ ಕುಣಿಯೋದು, ಇದೆಲ್ಲಾನು ಮಾಡ್ಬೇಡಿ. ನನ್ಗಿದು ಇಷ್ಟ ಆಗಲ್ಲ. ನೋಡಿ, ನನ್ ಗಂಡ ಯಾರ ಮುಂದೆನೂ ತಲೆ ತಗ್ಸೋದು ನನ್ಗಿಷ್ಟ ಆಗಲ್ಲ. ಯಾರು ನಿಮ್ಗೆ ಆರ್ಡ್ರನು ಮಾಡ್ಬಾರ್ದು, ನಿಮ್ ಕೈಲಿ ಸೇವೆನೂ ಮಾಡಿಸ್ಕೋಬಾರ್ದು. ಯಾವ ಹೆಂಡತಿನೂ ಇನ್ನೊಬ್ರ ಕೈ ಕೆಳಗಡೆ ನನ್ ಗಂಡ ಹೋಗ್ಲಿ ಅಂತ ಆಸೆ ಪಡಲ್ಲ. ಸರಿ ದೀಪ್ತಿ, ಆಯ್ತು, ಸಾರಿ ಆಯ್ತಾ? ಇನ್ನೊಂದ್ಸರಿ ಏನಾದ್ರು ಮಾವ ಫೋನ್ ಮಾಡಿದ್ರೆ ನಾನು ಅವ್ರಿಗೆ ಹೇಳ್ತೀನಿ ಬಿಡು. ಇಲ್ಲ ಮಾವ, ನಾವು ಅಪರೂಪಕ್ಕೆ ಬಂದಿದೀವಿ, 1-2 ದಿನ ಇದ್ಬಿಟ್ಟೆ ಬರ್ತೀವಿ, ನಾಳೆ ರಜಾ ಇದೆಯಲ್ಲ, ಹಾಗಾಗಿ ನಾಳೆ ಸಾಯಂಕಾಲ ಬರ್ತೀವಿ ಬಿಡಿ ಅಂತ ಹೇಳ್ತೀನಿ ಆಯ್ತಾ? ಇನ್ನೇನೆ ದೀಪ್ತಿ, ಅಳಿಯಂದ್ರೆ ಹೇಳಾಯ್ತಲ್ಲ. ಸರಿ ಬನ್ನಿ, ಎಲ್ಲಾದ್ರೂ ಹೊರಗಡೆ ಹೋಗಿ ಓಡಾಡ್ಕೊಂಡ್ಬಿಟ್ಟು ಬರೋಣ. ಹೈ, ಹೊರಗಡೆನಾ? ಅಜ್ಜಿ, ನನ್ಗೆ ಹೊರಗಡೆ ಹೋದಾಗ ಪಾನಿಪುರಿ, ಗೋಬಿ ಮಂಚೂರಿ, ಆಮೇಲೆ ಐಸ್ ಕ್ರೀಮು ಇದೆಲ್ಲ ಕೊಡಿಸ್ಬೇಕು ಆಯ್ತಾ? ಆಮೇಲೆ ಡೈರಿ ಮಿಲ್ಕ್ ಚಾಕ್ಲೇಟ್ ಬೇಕು ನನಗೆ. ಸರಿ, ನೀನ್ ಏನೇನ್ ಕೇಳ್ತೀಯೋ ಎಲ್ಲಾನು ಕೊಡಿಸ್ತೀನಿ. ಸರಿ ಬಾಯ್, ಇವಾಗ ಫ್ರೆಶ್ ಅಪ್ ಆಗಿ ಬೇರೆ ಡ್ರೆಸ್ ಹಾಕೊಂಡ್ಬರೋ ಹೋಗೋಣ. ದೀಪ್ತಿ, ಹೋಗಮ್ಮ, ನೀನು ರೆಡಿ ಆಗು. ಅಳಿಯಂದ್ರೆ ನೀವು ರೆಡಿಯಾಗಿ, ಫ್ಯಾಮಿಲಿ ಜೊತೆ ಎಲ್ಲರೂ ಯಾವ್ದಾದ್ರು ಫಿಲಮ್ ನೋಡ್ಕೊಂಬೋಣ. ಈಗ ಸದ್ಯಕ್ಕೆ ಯಾವ್ದಿದೆ ಹೊಸ ಫಿಲಮ್? ದೀಪ್ತಿ, ಯಾವ್ದಿದ್ಯಮ್ಮ ಇವಾಗ ಹೊಸ ಮೂವಿ? ಮಮ್ಮಿ, ಇದು ಯಾವ್ದಪ್ಪ, ಲವ್ ಯು ಮುದ್ದು ಅಂತ ಯಾವ್ದೋ ಒಂದು ಮೂವಿ ಬಂದಿದೆ ಅಂತೆ. ತುಂಬಾ ಚೆನ್ನಾಗಿದೆಯಂತೆ ಮೂವಿ. ಅದನ್ನ ನೋಡ್ಬೇಕು ಅಂತ ಅನ್ಕೊಂಡಿದೀನಿ. ಇವತ್ತೆಲ್ಲರೂ ಅದೇ ಮೂವಿಗೆ ಹೋಗ್ಬಿಡೋಣ ಬಿಡು. ಏನು ಲವ್ ಯು ಮುದ್ದು ಅಂತನಾ? ಲವ್ ಸ್ಟೋರಿ ಎಲ್ಲ ಬೇಡಮ್ಮ, ಯಾವ್ದಾದ್ರು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ತರ ಮೂವಿ ಆಗಿದ್ರೆ ಚೆನ್ನಾಗಿರುತ್ತೆ. ಅಯ್ಯೋ ಮಮ್ಮಿ, ಅದು ಟ್ರೈಲರ್ ಎಲ್ಲ ನೋಡಿದೀನಿ ನಾನು. ಅದೇನ್ ಆತರ ಏನ್ ಲವ್ ಸ್ಟೋರಿ ಏನಲ್ಲ, ಬಟ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಮೋಷನಲ್ ಮೂವಿ ಅಮ್ಮ ಅದು. ಆತರ ಏನು ಇರಲ್ಲ. ಎಲ್ಲರೂ ಹೋಗಿ ನೋಡ್ಕೊಂಡ್ ಬರೋಣ ಬಾ ಮಮ್ಮಿ. ಸರಿ ಆಯ್ತು, ಅದಕ್ಕೆ ಹೋಗೋಣ. ಸರಿ ಆಯ್ತು, ಬೇಗ ಎಲ್ಲರಿಗೂ ರೆಡಿ ಆಗಕ್ಕೆ ಹೇಳ್ತೀನಿ, ನೀವು ರೆಡಿ ಆಗ್ಬಿಡಿ. ಸರಿ ಮಮ್ಮಿ, ಆಯ್ತು.